ಮೂರನೇ ತಡೆ ಇವ್ರದ್ದು. ಬಟ್ ಇವ್ರಿಗೆ ಒಂದು ಬಂದು ಇಲ್ಲಿ ಹೊಟ್ಟೆಯಿಂದ ಕೆಳಗಡೆಯಿಂದ ಒಂದು ಸೌಂಡ್ ಬರೋದು, ಅದು ಒಂದು ಗರ್ಜನೆ ಥರ ಒಂದು ಸೌಂಡು. ಅದನ್ನು ನಾನು ಕಂಡುಹಿಡಿಯೋಕ್ಕಾಗಲಿಲ್ಲ ಸ್ಟಾರ್ಟಿಂಗಲ್ಲಿ. ನಾವು ದೇವ್ರು ಅಂದ್ಕೊಂಡ್ಬಿಟ್ಟಿದ್ದೀವಿ ಅದನ್ನು ನೋಡಿಬಿಟ್ಟು. ಆಮೇಲೆ ನಮಗೆ ಬರ್ತಾ ಬರ್ತಾ ಸ್ವಲ್ಪ ಡೌಟ್ ಬಂತು, ಇವರು ದೇವ್ರಿದೆ ಅಂತ ಹೇಳಿದಕ್ಕೆ ನಾನು ಹಂಗೆ ನಂಬಿಟ್ಟಿದ್ದೆ. ಆಮೇಲೆ ನನಗೆ ಸ್ವಲ್ಪ ಯಾಕೋ ಡೌಟ್ ಬಂತು, ದೇವ್ರಲ್ಲ ಇದು ಅಂತ. ಆಮೇಲೆ ನಾವು ನಮ್ಮ ಪ್ರಯೋಗಗಳು ಸ್ಟಾರ್ಟ್ ಮಾಡಿ ನೋಡಿದಾಗ ಗೊತ್ತಾಯಿತು ಅದು ಬ್ರಹ್ಮರಾಕ್ಷಸ ಅಂತ. ಅದು ಹೊಟ್ಟೆ ಒಳಗಡೆ ಚೆನ್ನಾಗಿ ಕುತ್ಕೊಂಡ್ಬಿಟ್ಟಿದೆ. ಇವರು ಯಾವ ವಿಪರೀತ ರಿಸರ್ಚ್ಗೆ ಹೋಗೋರು, ಅಲ್ಲಿ ಜಾಗದಲ್ಲಿ ಅವ್ರಿಗೆ ನೋವು, ಒಂಥರ ನೋವು. ಆ ಜಾಗದಲ್ಲಿ ಹೋಗೋಕ್ಕೆ ಬರೋಕ್ಕೆ ತುಂಬ ಕಷ್ಟ ಅನುಭವಿಸ್ತಾ ಇದ್ರು. ಹಾಸ್ಪಿಟ್ಲ್ ತೋರಿಸಿದ್ದಾರೆ. ಆ ಮಾತ್ರೆ ತೊಗೊಂಡ್ರೆ ಸ್ವಲ್ಪ ನೋವು ಕಡಿಮೆ ಆಗೋದು, ಇಲ್ಲಾಂದರೆ ನೋವು ಕಡಿಮೆ ಆಗ್ತಾ ಇರಲಿಲ್ಲ. ಮತ್ತು ಹಿಂದೆ ಸೊಂಟ ಭಯಂಕರ ನೋವ್ತಾ ಇತ್ತು. ಹಂಗೆ ಮಳೆ ಚುಚ್ಚಿ ಎಲ್ಲ ತೆಗೆದಿದ್ವಿ. ಅವ್ರ ಅನುಭವ ಕೇಳ್ಕೊಳ್ಳಿ ಸರ್ ಅವ್ರ ಹತ್ರ. ಹೇಳಿ ಸರ್, ಇವಾಗ ಮೊದಲಾಗಿ ನಿಮ್ಮ ಪರಿಚಯ ಮಾಡಿಕೊಡಿ, ಏನು ಮಾಡಿಕೊಡಿ. ವೆಂಕಟೇಶ್ ಅಂತ, ನಾನು ರಾಜಾಜಿನಗರದಿಂದ ಬಂದಿರೋದು. ನಾನು ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿ ಇದ್ದಿದ್ದು. 5 years ಆಗಿದೆ ರಿಟೈರ್ಡ್ ಆಗಿ. ನನಗೆ ತುಂಬ ವರ್ಷಗಳು 2016ಇಂದ ಯೂರಿನ್ದು ಪ್ರಾಬ್ಲಮ್ ಇತ್ತು. ಯೂರಿನ್ ಪಾಸ್ ಮಾಡುವಾಗ ಉರಿ ಆಗೋದು, ಮತ್ತು ಅದು ಕರೆಕ್ಟಾಗಿ ಕ್ಲಿಯರ್ ಆಗಿ ಪಾಸ್ ಆಗದೆ ಇರೋದು, ಈ ಥರದ್ದು ಸೊಂಟನ್ನು ಬಿಲೋ ದ ನಾಭಿ ಪೇಯ್ನ್ ಬರ್ತಾಯಿತ್ತು, ಲೋ ಬ್ಯಾಕ್ ಪೇಯ್ನ್, ಈ ಥರದ್ದೆಲ್ಲ. ನಾನು ಮೆಡಿಸಿನ್ಸ್ ತೊಗೊಳ್ತಿದ್ದೆ. ಮೆಡಿಸಿನ್ಸ್ ತೊಗೊಂಡಾಗ ಟೈಮಿಂಗ್ ರಿಡ್ಯೂಸ್ ಆಗೋದು, ಬಟ್ ಆಮೇಲೆ ಯಥಾಸ್ಥಿತಿ ಆ ಪೇಯ್ನ್ ಇದ್ದೇ ಇರ್ತಿತ್ತು. ನಾನು ಹೀಗೆ ಈ ಯೂಟ್ಯೂಬಲ್ಲಿ ನೋಡುವಾಗ ಸ್ವದೇಶ್ ಮೀಡಿಯಾದಿಂದ ಇವ್ರದ್ದು ನೋಡಿದೆ. ಮತ್ತು ಈ ಸ್ಥಳದಲ್ಲಿ ಇಷ್ಟೊಂದು ಆಕ್ಯುರೇಟಾಗಿ ಹೇಳ್ತಾರಲ್ಲ, ಒಂದು ಸತಿ ಯಾಕೆ ನಾವು ಅಟೆಂಪ್ಟ್ ಮಾಡಬಾರ್ದು, ಇಷ್ಟು ಕಟ್ ಆ್ಯಂಡ್ ರೈಟಾಗಿ ಹೇಳ್ತಾ ಇದ್ರಲ್ಲ ಕ್ಲಿಯಾರಿಟಿ ಬಗ್ಗೆ ಇದು ಅಂತೇಳಿ ಇಲ್ಲಿಗೊಂದು ವಿಸಿಟ್ ಮಾಡಿದು. ಆವಾಗ ಚೆಕ್ ಮಾಡಿ ಇವ್ರ ಮೆಥಡಲ್ಲಿ ಚೆಕ್ ಮಾಡಿದ್ದಾರೆ. ಫಸ್ಟ್ ರೌಂಡ್ಗೆ ಅದು ಕರೆಕ್ಟಾಗಿ ನಮಗೆ ಅದು ಟ್ರೇಸ್ ಔಟ್ ಆಗಿರಲಿಲ್ಲ. ಆಮೇಲೆ ಮತ್ತೆ ಪೇಯ್ನ್ ಇತ್ತು, ಮತ್ತು ಲೋ ಬ್ಯಾಕ್ ಪೇಯ್ನ್ ಎಲ್ಲ ಇತ್ತಲ್ಲ. ಆಮೇಲೆ ಸೆಕೆಂಡ್ ರೌಂಡು ಅದನ್ನು ಗೊತ್ತಾಗಿ ಇವರು ಇಲ್ಲಿಯ ಒಂದು ದೈವಶಕ್ತಿ ಅನುಸಾರವಾಗಿ ಅದನ್ನು ಕ್ಲಿಯರ್ ಮಾಡಿದ್ದಾರೆ. ನನಗೆ ಇವಾಗ ಯೂರಿನ್ ಪಾಸ್ದು ಏನು ತೊಂದರೆ ಏನಿಲ್ಲ, ಒಂದು ಕ್ಲಿಯರ್ ಆಗಿದೆ. ಅದು ಲೋ ಬ್ಯಾಕ್ ಪೇಯ್ನ್ ಕೂಡ ರಿಡ್ಯೂಸ್ ಆಗಿದೆ, ಮತ್ತು ಆರಾಮಿದ್ದೀನಿ ಇವಾಗ. ತುಂಬ ಸಂತೋಷದಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. 2016ಇಂದ ಇತ್ತು ಅಂತೇಳಿ, ಅಂದರೆ ಈಗ 9-10 ವರ್ಷದಿಂದ ಈ ಪ್ರಾಬ್ಲಮ್ನಲ್ಲಿದ್ದೆ ನಾನು. ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ತಿದ್ದೆ, ರೆಡ್ಯೂಸ್ ಆಗ್ತಿರ್ಲಿಲ್ಲ. ಟೈಮಿಂಗ್ ಆಗೋದು ಮತ್ತೆ ಅದು ಆಗ್ತಾಯಿತ್ತು. ತುಂಬ ವಿಶ್ವಾಸ ಬಿಟ್ಟು ನಂಬಿಕೆಯಿಂದ ಬಂದರೆ ಸುಗಮವಾಗಿ ಆಗುತ್ತೆ ಅನ್ನೋದು ಒಂದು ನನಗೆ ಮನದಟ್ಟಾಗಿದೆ. ಮೊದಲೆಲ್ಲ ಒಂದು 4 ಸಾರಿ 5 ಸಾರಿ ಹೇಳ್ತಾಯಿದ್ದು, ಇವಾಗ ಆ ಥರದ್ದು ಏನು ತೊಂದರೆ ಇಲ್ಲ. ಮೊದಲನೇ ಡಿಸ್ಟರ್ಬ್ ಆಗೋದು. ಮನೆಗೂ ಕೂಡ ಎಲ್ಲ ನಮಗೆ ಸ್ವಲ್ಪ ಅದು ಬಂದೋಬಸ್ತ್ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಪೀಸ್ಫುಲ್ ಆಗಿದೆ, ಏನು ಡಿಸ್ಟರ್ಬೆನ್ಸಸ್ ಇಲ್ಲ ಇವಾಗ. ಹೆಲ್ತ್ ವೈಸು ನನಗೆ ಒಂದು ಹೋಪ್ಫುಲ್ ಆಗಿದ್ದೀನಿ. ಹೋಗಿದ್ದೆ ಸರ್, ಮನೆಗೆ ಹೋಗಿದ್ದೆ. ಇವ್ರ ಮನೆಗೆ ನಾನು ಮನೆಗೆ ಹೋಗ್ಬಿಡು ಅಂದರೆ ಇವ್ರಿಗೆ ಇದು ಬ್ರಹ್ಮರಾಕ್ಷಸ ಹೋಗ್ತಾ ಇರಲಿಲ್ಲ. ಬಟ್ ಏನು ಕಾರಣ ಅಂದ್ಬಿಟ್ಟು ನಾನು ಇವ್ರ ಮನೆಗೆ ಹೋಗಿದ್ದೆ. ಮನೇಲಿ ಹೋದಾಗೆ ಒಂದು ಬಾತ್ರೂಮ್ ಮೂಲೆಯಲ್ಲಿ ಇವ್ರಿಗೆ ಒಂದು ಗಾಳಿ ಇತ್ತು. ಅದನ್ನು ನೋಡಿಬಿಟ್ಟು ನಾವು ಅಲ್ಲೇ ನೋಡ್ಕೊಂಡು ಅಷ್ಟೇ ಬಂದಿರೋದಷ್ಟೇ. ನಾನು ಇಲ್ಲಿ ಬಂದೆಲ್ಲ ಬಂದೋಬಸ್ತ್ ಮಾಡಿಕೊಟ್ಟೆ. ಬಂದೋಬಸ್ತ್ ಮಾಡಿಕೊಟ್ಟಿದ್ದೆ. ಇವ್ರ ಮಗ ಒಬ್ರು ಇದ್ದಾರೆ, ಆ ಮಗನ ಮೇಲೆ ಇತ್ತು. ಇರಿ, ಮಗನ ಕರಿತೇನೆ ಇರಿ, ಒಂದು ನಿಮಿಷ ಬಾಪ. ಅವರು ಆ ರೂಮಲ್ಲಿ, ಮಗನ ರೂಮ್ ಅದು, ಆ ರೂಮಲ್ಲಿ ಇತ್ತು. ಮತ್ತು ನಾನು ನೋಡಿಬಿಟ್ಟು ಮಗ ಅಲ್ವಾ, ಇನ್ನು ಡಾಕ್ಟ್ರ್ ಇವ್ರು ಓದ್ತಾ ಇರೋದು, ಮುಗೀತು ಇವಾಗ. ಇವ್ರ ಮೇಲೆ ಇತ್ತು ಅದು. ಸರಿ ಆಯಿತು, ಮತ್ತು ಹುಡುಗರು ಚೆನ್ನಾಗಿ ಓದ್ತಿದ್ದಾರಲ್ಲ, ಏನು ತೊಂದರೆ ಇರ್ಬೋದು ಅಂತ ಮನೆಗೆ ಹೋಗಿ ನೋಡಿದಾಗ ಇವರು ಬೆಡ್ರೂಮಲ್ಲಿ ಒಂದು ಬಾತ್ರೂಮ್ ಮೂಲೆಯಲ್ಲಿ ಅದಿತ್ತು. ನೋಡಿಬಿಟ್ಟು ನಾನು ಎಲ್ಲ ಬಂದೋಬಸ್ತ್ ಮಾಡಿಕೊಟ್ಟೆ. ಇವಾಗ ಅದು ಹೊರಗಡೆ ಹೋಗಿದೆ. ಫಸ್ಟ್ ಈ ಹುಡುಗನಿಗೆ ನಿದ್ದೆ ಸಿಕ್ಕಾಪಟ್ಟೆ ನಿದ್ದೆ ಮಾಡ್ತಿದ್ದ. ಅಂದರೆ ಓದ್ತಾರಲ್ಲೇ ಸಿಕ್ಕಾಪಟ್ಟೆ ನಿದ್ದೆ, ಆಮೇಲೆ ಸೋಂಬೇರಿತನ ಜಾಸ್ತಿ ಇತ್ತು. ಕೇಳ್ಕೊಳ್ಳಿ ಸರ್ ಅವ್ರ ಹತ್ರನೇ ಏನಂತ. ಸರ್, ನನಗೆ ಡೈಲಿ ಮಧ್ಯಾಹ್ನ ಬೆಳಗ್ಗೆ ಹೊತ್ತು ತುಂಬ ನಿದ್ರೆ ಬರ್ತಾಯಿತ್ತು. ಲಾಸ್ಟ್ ಒಂದು ಫಸ್ಟ್ ತಡೆ ಆದಮೇಲೆ ಲಾಸ್ಟ್ ಒಂದು 20 ಡೇಸಿಂದ ಒಂದು 1 or 2 days ಮಲಗಿರ್ಬೋದೇನೋ ಮಧ್ಯಾಹ್ನ ಹೊತ್ತು. ಮಿಕ್ಕಿದೆಲ್ಲ ನಾರ್ಮಲ್ ಆಗಿದೆ, ಈಗ ನಿದ್ರೆ ಎಲ್ಲ ಕಡಿಮೆ ಆಗಿದೆ. ಅದಾಗಿದೆ ಸರ್. ಅಂದರೆ ಈಗ ನಿಮ್ಮ ಮೇಲೆ ಒಂದೇನೋ ಕೆಟ್ಟದ್ದೇನೋ ಇತ್ತು ಅಂತ ಹೇಳಿದ್ರು. ನಿಮಗೆ ಅದು ಅನುಭವ ಏನಾದರೂ ಇತ್ತಾ? ಯಾವ ಥರ ಏನೋ ಒಂದು ನಾನು ಮುಂಚೆ ಅದೇ ಒಂಥರ ಫುಲ್ ಟಯರ್ಡ್ ಆಗುತ್ತೆ ಸರ್, ಮಧ್ಯಾಹ್ನ ಹೊತ್ತು ಬೆಳಗ್ಗೆ ಹೊತ್ತು. ಕೆಲಸ ಮಾಡಿ ಟಯರ್ಡ್ ಆಗ್ತಾರೆ, ಕೆಲಸ ಮಾಡಿಲ್ಲ ಅಂದ್ರೆ ಟಯರ್ಡ್ ಆಗೋದು. ನಿದ್ರೆಯಿಂದ ಎದ್ರೂ ಟಯರ್ಡ್ ಆಗಿರ್ತದೆ, ಹಂಗಿರ್ತದೆ ಸರ್. ಫ್ರೆಶ್ ಇರಲಿಲ್ಲ. ಹಾಂ ಸರ್. ಎಷ್ಟು ವರ್ಷಗಳಿಂದ ಈ ಥರ? ಸರ್ ಸುಮಾರು ಒಂದು 4-5 years ಹಂಗಿತ್ತು ಸರ್. ಇದೇ ಥರ ಇದು ನಿಮ್ಗೆ ಗೊತ್ತಾಗಿರಲಿಲ್ಲ ಏನು ಅಂತ?
ಅದು ಸರ್ ನಮ್ಗೇನು ಅಂತ ಐಡಿಯಾ ಇಲ್ಲ. ಈಗ ನೀವು ಮೆಡಿಕಲ್ ಓದ್ತಾ ಇದ್ದೀರಾ ಅಂತ ಹೇಳಿದ್ರು. ಸೊ ನಿಮ್ಗೀಗ ಆಲ್ಮೋಸ್ಟ್ ಮೆಡಿಕಲ್ ಫೀಲ್ಡ್ ಬಗ್ಗೆ ಒಂದಷ್ಟು ನಾಲೆಡ್ಜ್ ಇರುತ್ತೆ. ಈಗ ಏನಾಗ್ತಾ ಇದೆ ಅನ್ನೋದು ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಇದನ್ನ ಪತ್ತೆ ಮಾಡ್ಕೊಳಕ್ಕಾಗಿಲ್ವಾ, ಇಲ್ಲ ಅದಕ್ಕೆ ಮೆಡಿಸಿನ್ ಸಿಕ್ಕಿಲ್ವಾ, ಅದ್ರ ಬಗ್ಗೆ ನಿಮ್ಗೆ? ಸರ್ ನಾವು ಸ್ವಲ್ಪ ಎಲ್ಲ ಮೆಡಿಸಿನ್ ಟ್ರೈ ಮಾಡಿದ್ವಿ ಸರ್, ಬಟ್ ಏನೂ ಯೂಸ್ ಆಗ್ತಿರ್ಲಿಲ್ಲ. ಸೊ ಇದೊಂದು ಎನರ್ಜಿ ಸಿಸ್ಟಮಲ್ಲಿ ಇದೊಂದು ಇರುತ್ತೆ ಅಂತ ಒಂದು ಐಡಿಯಾ ಬರುತ್ತೆ ಸರ್. ಈಗ ನಿಮ್ಗೆ ಅದು ಇದು ಬೇರೆ ಐತೆ, ಮೆಡಿಕಲ್ ಬಿಟ್ಟು ಏನೋ ಐತೆ ಅಂತ ಬೇರೆ ಎನರ್ಜಿ ಸಿಸ್ಟಮಲ್ಲಿ ಏನೋ ಬರುತ್ತೆ ಅಂತ ಅದು ನಿಮ್ಗೆ ಅನುಭವಕ್ಕೆ ಬಂತು? ಹಾಂ ಸರ್. ಬಟ್ ಇವಾಗ ಇದು ಈಗ ಒಂದು ಹಿಂಗೆ ಬಂದಾದ್ಮೇಲೆ ಇದು ಕ್ಲಿಯರ್ ಆಗಿದೆ, ನಿಮ್ಗೆ ಇವಾಗ ಆರಾಮಿದ್ದೀರಾ? ಹಾಂ ಸರ್, ಈಗ ಆರಾಮ. ಬಗ್ಗೆ ಏನಂತ ನೀವು ಹೇಳ್ಬೋದು ಜನಕ್ಕೆ? ಅದೇ ಸರ್, ಈ ಥರ ಎನರ್ಜಿ ಸಿಸ್ಟಮಲ್ಲೂ ಬೇರೆ ಥರನೂ ಎಲ್ಲ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಎಲ್ಲ ಇರುತ್ತೆ. ಸೊ ಪಾಸಿಟಿವ್ ಎನರ್ಜಿ ಕಡೆ ನಾವು ಯಾವತ್ತೂ ಹೋಗ್ತಾ ಇರಬೇಕು ಅಂತ ಸರ್. ಇದೆ ಅಂತ ಒಪ್ಪಬೇಕಾಗುತ್ತೆ. ಹಾಂ ಸರ್. ಯಾಕಂದ್ರೆ ಅನುಭವ ಬಂದಮೇಲೆ ಹೋಗ್ತಾರೆ ಹಂಗೆ. ಓಕೆ, ಈಗ ಆರಾಮಿದ್ದೀರಾ? ಹಾಂ ಸರ್. ಓಕೆ, ಒಳ್ಳೆಯದು. ಸಾಮಾನ್ಯ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳ್ತೀವಿ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರು ತುಂಬ ಖರ್ಚು ಮಾಡೋಕ್ಕಾಗದೇನೆ ಏನಾದರೂ ನಂಬಿಕೆ ವಿಶ್ವಾಸದಿಂದ ಇಂಥ ಸ್ಥಳಕ್ಕೆ ಬಂದರೆ ತಮಗೆ ಎಷ್ಟೋ ವರ್ಷಗಳಿಂದ ಇರತಕ್ಕಂಥ ಬಾಧೆನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಬೇಕು, ವಿಶ್ವಾಸಪೂರ್ವಕವಾಗಿರಬೇಕು ಮತ್ತು ನಂಬಿಕೆಯಿಂದ ಬರಬೇಕು. ಮತ್ತು ಇವ್ರು ಏನು ಅಡ್ವೈಸ್ ಮಾಡ್ತಾರೆ ಇವ್ರ ಮೆಥಡಲ್ಲಿ ಅದನ್ನು ಫಾಲೋ ಮಾಡಬೇಕು. ಹಾಗಾದರೆ ಅವರು ಬೇಗ ಗುಣಮುಖ ಆಗ್ತಾರೆ ಅಂತ ಹೇಳಕ್ಕೆ ಇಷ್ಟ. ಇವೆಲ್ಲ ಸಮಾಜದಲ್ಲಿ ಇದೆ ಅನ್ನೋದನ್ನ ಒಪ್ಪಬೇಕಾಗುತ್ತೆ. ಹಾಂ. ಇಲ್ಲ ಅಂತ ಅನ್ನೋರಿಗೆ ಬಂದಾಗ ಇಲ್ಲ, ಅವರವ್ರ ಬಾಧೆ ಅವ್ರವ್ರಿಗೆ ಗೊತ್ತಿರ್ತದೆ, ಏನು ನೋವು ಉಂಡಿದ್ದಾರೆ ಅಂತ ಅವ್ರಿಗೆ ಗೊತ್ತಿರ್ತದೆ. ಬಟ್ ನೋಡಿದವ್ರಿಗೆ ಅದು ಹೊರಗಡೆ ಬೇರೆ ರೀತಿಯೇ ಕಾಣ್ತಾ ಇರ್ತದೆ, ಇದು ನಿಜವ ಸುಳ್ಳು ಅಂತ. ಸರ್ ಇವ್ರದ್ದೇ ಇವ್ರಿಗೆ 3ನೇ ತಡೆ ಇದೆ, ಮಗನಿಗೆ 2ನೇ ತಡೆ ಇದೆ. ಇವ್ರಿಗೆ ನೋಡ್ಬಿಟ್ಟು ಚೆಕ್ ಮಾಡಿಬಿಟ್ಟು ಏನೇನಿದೆ ಅಂತ ನೋಡ್ಕೊಂಡು ತಡೆ ಹೊಡೆದು ಕಳಿಸ್ತೀವಿ. ನೆಕ್ಸ್ಟು ಲಾಸ್ಟ್ನೇ ತಡೆಯಲ್ಲಿ ಮತ್ತೊಂದು ಸರಿ ಚೆಕ್ ಮಾಡಿ ಕ್ಲಿಯರ್ ಮಾಡ್ತೀವಿ. ಈಗ ಕ್ಲಿಯರ್ ಆಗಿಬಿಟ್ಟಿದೆ ಸರ್ ಇವ್ರದ್ದು, ಮತ್ತು ತಡೆ ಇದೆಯಲ್ಲ ಅದನ್ನ ಮುಗಿಸೋಣ ಅಂತ ಅಷ್ಟೇ. ಓಕೆ ಸರ್, ಇವರು ಹಾಸ್ಪಿಟ್ಲಲ್ಲಿದ್ದರು. ಎಷ್ಟು ದಿನ ಇದ್ರಮ್ಮ ಹಾಸ್ಪಿಟ್ಲಲ್ಲಿ? ಎಷ್ಟು ದಿನ ಇದ್ರಿ ಇವರು? 1 ತಿಂಗಳು ಹಾಸ್ಪಿಟ್ಲಲ್ಲಿದ್ದ ಸರ್. ನೀವು ಬನ್ನಿ ಈ ಕಡೆ ಬನ್ನಿ. ಆಮೇಲೆ ಇವ್ರಿಗೆ ಸರಿ ಹೋಗಿಲ್ಲ ಸರ್, ಅಲ್ಲಿ ಬಂದು ಹಂಗೆ ಇತ್ತು ಇವ್ರಿಗೆ. ಏನೋ ಆಪ್ರೇಷನ್ ಒಂದು ಮಾಡಿಬಿಟ್ಟಿದ್ದಾರೆ. ಮುಂಚೆ ಇಲ್ಲಿ ಬಂದಿದ್ರೆ ಆಪ್ರೇಷನ್ ಮಾಡೋಕ್ಕೆ ಹೇಳ್ತಿರ್ಲಿಲ್ಲ ನಾನು, ಇವ್ರಿಗೆ ಗೊತ್ತಿರಲಿಲ್ಲ. ಹಂಗಾಗಿ ಆಪ್ರೇಷನ್ ಮಾಡಿಬಿಟ್ಟಿದ್ದಾರೆ. ಅಂದರೂ ಆಪ್ರೇಷನ್ ಮಾಡಿದ್ರೂ ಇವ್ರಿಗೆ ವಾಸಿ ಆಗಿರಲಿಲ್ಲ, ಹಾಗೇ ಇತ್ತು. ಮತ್ತು ಇಲ್ಲಿ ಬಂದು ಒಂದೇ ತಡೆ ಇವ್ರದ್ದು. ಒಂದು ತಡೆಗೆ ಇವಾಗ ಹಿಂಗಿದ್ದಾರೆ ಸರ್. ಸ್ವಲ್ಪ ಪರವಾಗಿಲ್ಲ, ಎಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಇವ್ರಿಗೆ ಗಾಳಿ ಇತ್ತು ಸರ್ ಮೈ ಮೇಲೆ. ಆ ಗಾಳಿ ಎಷ್ಟು ವರ್ಷದಿಂದ, ಸುಮಾರು ವರ್ಷ 30 ವರ್ಷ ಗಂಟೆ ಇತ್ತೇನು ಅನಿಸುತ್ತೆ. ಅದನ್ನ ಈ ಥರ ಮಾಡಾಕ್ಬಿಟ್ಟಿದೆ ಅವ್ರಿಗೆ. ಇವ್ರಿಗೂ ಗೊತ್ತಾಗಿಲ್ಲ ಅನಿಸುತ್ತೆ, ಹಾಸ್ಪಿಟ್ಲ್ ಅಂದ್ಕೊಂಡಿದ್ದಾರೆ. ಇಲ್ಲಿ ಬಂದಮೇಲೆ ಗೊತ್ತಾಯಿತು ಇದು ಗಾಳಿ ಇದೆ ಅಂತ. ಅವಾಗೇ ನಾವು ಗಾಳಿ ತೆಗೆದ್ಮೇಲೆ ಇವಾಗ ಸ್ವಲ್ಪ ಸುಧಾರಿಸ್ಕೊತ ಇದ್ದಾರೆ. ಸುಧಾರಿಸ್ಕೊಂಡು ಫಸ್ಟ್ ತಡೆಯಾಗಿದೆ, ಈಗ ಕುಂಬಳಕಾಯಿ ತಡೆ 2ನೇ ತಡೆಗೆ ಬಂದಿದ್ದಾರೆ. ಪರವಾಗಿಲ್ಲ ಸರ್, ಮುಂಚೆ ಊಟ ಮಾಡ್ತಿರ್ಲಿಲ್ಲ ಅಂತ, ಇವಾಗ ಊಟ ಮಾಡ್ತಿದ್ದಾರೆ. ಕೇಳಿ ಸರ್ ಅವ್ರಿಗೆ ಏನಂತ ಹೇಳ್ತಾರೆ. ಅಮ್ಮ ನೀವು ಹೇಳಿ ಸರ್. ಇವ್ರಿಗೆ ಇದಕ್ಕಿದ್ದಂಗೆ ಫಸ್ಟ್ ವಾಮಿಟಿಂಗ್ ಸ್ಟಾರ್ಟಿಂಗ್ ಆಯಿತು. ವಾಮಿಟ್ ಆಗಿ ಊಟ ನೀರು ಏನು ಸೇರ್ತಾ ಇರಲಿಲ್ಲ. ತುಂಬ ವೀಕ್ ಆಗಿಬಿಟ್ರು. ನಮಗೂ ಗೊತ್ತಿರಲಿಲ್ಲ, ಎಲ್ಲೆಲ್ಲ ತೋರಿಸಿದ್ವಿ ದೇವಸ್ಥಾನ ಅದು ಇದು ಎಲ್ಲನೂ. ಆದರೂ ವಾಸಿ ಆಗಲಿಲ್ಲ. ನಾವು ಆಮೇಲೆ ಎಲ್ಲ ತೋರಿಸಿ ಸರಿ ಹಾಸ್ಪಿಟಲ್ದ ಇದು ಅಂತ ಅಂದ್ಬಿಟ್ಟು ಹಾಸ್ಪಿಟ್ಲಲ್ಲೆಲ್ಲ ಓಡಾಡಿದ್ವಿ. ಏನು ಮಾಡ್ರು ಡ್ರಿಪ್ಸ್ ಹಾಕಿದ್ರೆ ಚೆನ್ನಾಗಿರೋರು, ಡ್ರಿಪ್ಸ್ ಹಾಕಿಲ್ಲ ಅಂತಂದರೆ ಫುಲ್ಲು ಸುಸ್ತಾಗಿ ಒಂದ್ಸತಿ ಡಾಕ್ಟ್ರು ಹೇಳ್ಬಿಟ್ಟಿದ್ರು. ಇವರು ಇಲ್ಲ, ಇನ್ನು BP ಫುಲ್ಲು ನಿಲ್ಲಾಗ್ಬಿಟ್ಟೈತೆ, ಕರ್ಕೊಂಡು ಹೋಗ್ಬಿಡ್ರಿ ಅಂತ. ಆಮೇಲೆ ನಾವು ತುಂಬ ಕಷ್ಟ ಬಿದ್ದು ಒಂದು ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಮಾಡ್ತೀವಿ ಅಂದರು. ನಮಗೆ ಈ ಥರ ಗಾಳಿ ಐತೆ ಅಂತ ಗೊತ್ತಿರಲಿಲ್ಲ. ಹಾಸ್ಪಿಟ್ಲಿಗೆ ಬಂದಾಗ ಅವ್ರು ಆಪ್ರೇಷನ್ ಮಾಡ್ತೀವಿ ಅಂದರೆ ಆಪ್ರೇಷನ್ ಮಾಡಿಸಿದ್ವಿ. ತುಂಬ ದುಡ್ಡು ಲಾಸ್ ಆಯಿತು. ಆದ್ರೂ ಆಮೇಲೂ ಸ್ವಲ್ಪ ಸರಿ ಹೋಗಲಿಲ್ಲ. ಇಲ್ಲಿ ಯಾರೋ ಇವರು ಈ ಥರ ನೋಡ್ತಾರೆ ಅಂತ ಹೇಳಿದಕ್ಕೆ ಇವಾಗ ಇಲ್ಲಿ ಬಂದಿದ್ದೀವಿ. ಪರವಾಗಿಲ್ಲ ಅನಿಸ್ತಾ ಐತೆ ಸರ್ ಇಲ್ಲಿಗೆ ಬಂದಮೇಲೆ. ಒಳ್ಳೇದಾಗಿದೆ ಸರ್. ಇವ್ರ ಮಗಳಿಗೆ ಗಾಳಿ ಇತ್ತಂತ ಕರ್ಕೊಂಬಂದಿದ್ರು. ಮಗಳು ಬಂದಿಲ್ಲ ಇವತ್ತು, ಅದಕ್ಕೆ ಇವರು ಬಂದಿದ್ದಾರೆ. ಇವ್ರಿಗೂ ತಡೆ ಇದೆ. ಫಸ್ಟ್ ತಡೆ ಹೊಡೆದಿದೆ, ಸೆಕೆಂಡ್ ತಡೆ ಇದು, 3ನೇ ತಡೆ ಇದು, ಲಾಸ್ಟ್ನೇ ತಡೆ ಇದು. ಬಟ್ ಇವ್ರಿಗೇನು ತೊಂದರೆ ಇರಲಿಲ್ಲ. ಇವರು ಧ್ಯಾನ ಮಾಡ್ತಾರೆ, ಮಂತ್ರಗಿಂತ್ರ ಚೆನ್ನಾಗಿ ಮಾಡ್ತಾರೆ. ಇವ್ರಿಗೇನಿಲ್ಲ, ಆರಾಮಾಗಿದ್ದಾರೆ. ಬಟ್ ಇವು ಮಾಟ ಮಂತ್ರದಿಂದ ನೊಂದು ಹೋಗ್ಬಿಟ್ಟಿದ್ದಾರೆ. ಈ ಸುಮಾರು ಮನೆಗೆ ಮಾಟ ಮಂತ್ರ ಮಾಡಿ ಅದನ್ನೆಲ್ಲ ಇವರೇ ಅವಾಯ್ಡ್ ಮಾಡಿದ್ದಾರೆ. ಈ ಮಂತ್ರ ಶಕ್ತಿಯಿಂದ ಅದರಿಂದ ಅವಾಯ್ಡ್ ಮಾಡ್ಕೊಂಡಿದ್ದಾರೆ. ಆದರೆ ಎಷ್ಟು ಮಾಡಿದ್ರು ಅದು ಹಾಗೇ ಇದೆ. ಹಂಗಾಗಿ ಮಗಳಿಗೆ ಸ್ವಲ್ಪ ತೊಂದರೆ ಇತ್ತು, ಕರ್ಕೊಂಬಂದಿದ್ರು ಸರ್. ಅವ್ರಿಗೆ ಗಾಳಿ ಇತ್ತು, ಅದು ಗಾಳಿ ತೆಗೆದಿದ್ದೀನಿ. ಇವಾಗ ಹೇಗಿದ್ದಾರೆ ಅಂತ ನೀವೇ ಅವ್ರ ಹತ್ರ ಕೇಳ್ಕೊ.
ಈಗ ಮಗಳಿಗೆ ತಲೆನೋವು ಬರ್ತಿತ್ತು ಮತ್ತು ಮೂಗೆಲ್ಲ ಒಂದು ಸ್ವಲ್ಪ ಬ್ಲಡ್ ಬರೋದು ಆಗಾಗ. ಸೊ ನನಗೆ ಒಂದ್ಸಲ ಮಂಚದ ಮೇಲಿಂದ ಬಿದ್ದಿಲ್ಲ ಅವ್ರ ಮನೆಯಲ್ಲಿ ಲಾಸ್ಟ್ ಒಂದು 6 months ಬ್ಯಾಕಿನ ಬಿದ್ದಿಲ್ಲ ಅಂತ. ಇಬ್ಬರಿಗೆ ಮಕ್ಕಳಿದ್ದಾರೆ, ಬಟ್ ಚೆನ್ನಾಗಿದ್ದಾರೆ, ಫ್ಯಾಮಿಲಿ ಏನು ಪ್ರಾಬ್ಲಮ್ಸ್ ಇಲ್ಲ. ಏನಾದ್ರು ಪ್ರಾಬ್ಲಮ್ ಇದೆ ನಾನು ನೋಡ್ತಾ ಇದ್ದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನನಗೆ ಸ್ವಲ್ಪ ಡೌಟ್ ಇತ್ತು ಏನೋ ಸಮಸ್ಯೆ ಇದೆ ಇವಳಿಗೆ ಅಂತ. ಆಮೇಲೆ ಸರಿ ಇಲ್ಲಿ ಕರ್ಕೊಂಡು ಬಂದೆ. ನಾ ಬಂದು 2 ತಡೆ ಆದಮೇಲೆ ಇಲ್ಲಿ ಕರ್ಕೊಂಡು ಬಂದಿದ್ದೆ ನನ್ನ ಮಗಳನ್ನ. ಸೊ ಕರ್ಕೊಂಡು ಬಂದಮೇಲೆ ಚೆಕ್ ಮಾಡಿದ್ರೆ ಇದೇ ಈ ಥರ ಪ್ರಾಬ್ಲಮ್ ಅಂತ ಹೇಳಿದ್ರು. ಸರಿ, ಅದು ಒಂದು ತಡೆ ಹೊಡೆದಿದ್ದಾರೆ ಅವಳಿಗೆ. ಸೊ ಈಗ ಅವಳಿಗೆ ತಲೆನೋವು ಏನಿಲ್ಲ, ಆರಾಮಾಗಿದ್ದಾಳೆ ಅವಳು. ಸೊ ಇನ್ನೂ 2 ತಡೆ ಹೇಳಿದ್ದಾರೆ. ಸೊ ಆರಾಮಾಗಿದ್ದಾಳೆ, ಏನು ಸಮಸ್ಯೆ ಏನಿಲ್ಲ ಅವಳು. ಏನು ಸಮಸ್ಯೆ ಅಂತಂದ್ರೆ ಏನು ಕಾಣಿಸ್ತಾ ಇದ್ದಿದ್ದು ಅವಳಿಗೆ ಏನು ಕಾಣಿಸ್ತಾ ಇರಲಿಲ್ಲ. ನನಗೆ ಕಾಣಿಸುತ್ತೆ ಬಿಡಿ, ನಾನು ಮೆಡಿಟೇಷನ್ ಮಾಡ್ತೀನಿ. ನಂದು ಬೇರೆ ಕತೆ ಅದು. ನಂದು ಬೇರೆ ಕಥೆ ಇದೆ ಅದು. ನನ್ನ ಕೆಲವೆಲ್ಲ ಪ್ರಾಬ್ಲಮ್ಸ್ ಇತ್ತು, ಅದು ಸಾಲ್ವ್ ಆದಮೇಲೆ ಬೇಕಾದ್ರೆ ಒಂದು ಇದರಲ್ಲಿ ಹೇಳ್ತೀನಿ ನಾನು ಬೇಕಾದ್ರೆ. ಈಗ ಪರ್ಟಿಕ್ಯುಲರ್ ನನ್ನ ಮಗಳದ್ದು ಅದೇ ಅದೊಂದು ಸ್ವಲ್ಪ ಮೂಗಲ್ಲಿ ಅವಾಗ ಬ್ಲಡ್ ಬರೋದು, ತಲೆನೋವು ಬರ್ತಾಯಿತ್ತು. ನನಗೆ ಹೇಳ್ತಾ ಇದ್ಲು ಅವಳು. ಒಂದು ಸಲ ಅವ್ರ ಯಜಮಾನ್ರು ಹೇಳಿದ್ರು ಮಂಚದ ಕೆಳಗೆ ಬಿಟ್ಬಿಟ್ಟು ಅವಳಿಗೇನೋ ಒಂದು ಸ್ವಲ್ಪ ಜ್ಞಾನ ಇರಲಿಲ್ಲ, ಒಂದು 10 minutes ಅಂತ ರಾತ್ರಿ ಬಿದ್ದಾಗ. ಸೊ ಅದಿದ್ದಾಗ ನನಗೆ ಹೇಳಿದ್ರು. ಆಮೇಲೆ ನಾನೇ ಕೂತ್ಕೊಂಡು ಏನೋ ತಪ್ಪ ಮಾಡಿಕೊಂಡು ಸ್ವಲ್ಪ ಸೆಗ್ರಿಗೇಟ್ ಮಾಡ್ಕೊಂಡು ಸುಮ್ಮನಿದ್ದೆ ನಾನು. ಇಲ್ಲಿ ಒಬ್ಬರು ಲೇಡಿ ಬಂದಿದ್ದರು, ಅದು ಹೇಳ್ತೀನಿ ನಾನು ನಿಮಗೆ. ಅವಳು ಹೀಗೆ ನಡುಗ್ತಾ ಇದ್ಲು, ಗಡ 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 ಅಂತ ನಡುಗ್ತಾ ಇದ್ಲು. ನಾನು ಸೆಕೆಂಡ್ ಟೈಮ್ ಬಂದಾಗ ಆ ಅಮ್ಮನಿಗೆ ಏನಿತ್ತು ಅಂತ ಹೇಳಿದ್ರೆ ಮೋಹಿನಿ ಇತ್ತು. ಆ ಅಮ್ಮನಿಗೆ ಇಲ್ಲೇ ಕೂತಿದ್ಲು. ನಾವು ಬೇರೆಯವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿಬಿಟ್ಟು ಕಳಿಸ್ಬಿಟ್ಟೆ ಫಸ್ಟು. ಬಟ್ ನಾನು ಕಾಳಿ ಅಂತ ಹೇಳ್ತಾ ಇದ್ಲು ಅವಳು, ನನ್ನ ಕಾಳಿ ಬಂದಿದೆ ಅಂತ ಹೇಳ್ತಾ ಇದ್ಲು ಆಕಿ. ಸೊ ಅವಳು ನಡುಗ್ತಾ ಇದ್ದವಳು. ಇವರು ತಡೆ ಹೊಡೆದು ಎಲ್ಲ ಮಾಡಿದ್ರೆ ಅವಳು ಆರಾಮಾಗ್ಬಿಟ್ಲು. ಅವಳು ಎಷ್ಟು ಆರಾಮಾದ್ಲು ಅಂದರೆ ನಮ್ಗೆ ಆಶ್ಚರ್ಯ ಆಯಿತು, ಹೇಳ್ಬೇಕಂದ್ರೆ ತುಂಬಾ ಆಶ್ಚರ್ಯ ಆಯಿತು. ಈಗ ನಡುಗ್ತಾ ಇದ್ದವಳು, ನಿಂತ್ಕೊಳ್ಳೋಕ್ಕೋಗಲ್ಲ, ಕುಂತ್ಕೊಳ್ಳೋಕೆ ಆ ಸ್ಥಿತಿಲಿದ್ದವಳು ತಡೆ ಹೊಡೆದು ಅವಳಿಗೆ ಕ್ಲಿಯರ್ ಮಾಡಿದ ತಕ್ಷಣ ಅವಳು ಫಸ್ಟ್ ಗಲಾಟೆ ಮಾಡ್ತೋದು, ತುಂಬ ಗಲಾಟೆ ಮಾಡ್ತು. ಇವ್ರು ಬಿಡಲಿಲ್ಲ, ಅದನ್ನು ಬಿಡದೇ ತುಂಬ ಚೆಕ್ ಮಾಡಿ ಅದು ತೆಗೆದ್ರು. ಅವರು ತೆಗೆದು ಎಲ್ಲ ಮಾಡಿದ್ರು. ಬಟ್ ದುಡ್ಡು ಕೊಡ್ಬೇಕಾದ್ರೆ ಕಡಿಮೆ ಕೊಟ್ಟು ಹೋದ್ಲಕ್ಕೆ. ಬಂದಿದ್ರ ಅವರು ಮೇಡಮ್ ಅವರು ಆಯಮ್ಮ? ಬಂದಿದ್ದೆ ಸರ್. ಬಂದಿದ್ರಾ? ಹಾಂ. ತುಂಬ ಹೇಗಿದ್ದಾರೆ ಈಗ ಆರಾಮಿದ್ದಾರೆ. ಫಸ್ಟ್ ಟೈಮಲ್ಲಿ ಆರಾಮಾದ್ರು ಅವರು. ನನಗೆ ನೋಡಿದಾಗ ನನಗೇನೆ ಆಶ್ಚರ್ಯ ಆಯ್ತದು. ಅದು ನೋಡಿ ನನಗೆ ತುಂಬ ಕೇಸ್ಗಳು ಅವತ್ತು ಬಂದಿತ್ತು. ಅದಂತೂ ಎಕ್ಸ್ಟ್ರೀಮ್ ಇತ್ತು ಬಿಡಿ. ಅವಳು ನೋಡಿದ್ದು ನನಗೆ ಕುಂತ್ಕೊಳ್ಳೋಕ್ಕಾಗಲ್ಲ, ನಡುಗ್ತಾ ಇದ್ದಿದ್ದು ಕೇಸು. ಅಷ್ಟು ಹೋಗ್ಬೇಕಾದ್ರೆ ಎಷ್ಟು ಆರಾಮಾಗಿ ಹೋದ್ರು ಅಂದರೆ ನಾನೇ ಸುಸ್ತಾಡ್ಬಿಟ್ಟೆ ನಾನು. ಏನೋ ಒಂದು ಇಲ್ಲಿ ಬಂದಮೇಲೆ ಅದು ಕ್ಲಿಯರ್ ಆಯಿತು. ಖಂಡಿತವಾಗ್ಲೂ ಆಗುತ್ತೆ ಸರ್, ಅದರಲ್ಲೇನು 2 ಮಾತಿಲ್ಲ ಸರ್. ಇವ್ರಿಗೆ ಒಳ್ಳೇದಾಗಿದೆ ಅಂದ್ಬಿಟ್ಟು ಅಮ್ಮನವ್ರಿಗೆ ಮಡ್ಲಕ್ಕಿ ತಂದಿದ್ದಾರೆ. ಮಡ್ಲಕ್ಕಿ ಅಮ್ಮನವ್ರಿಗೆ ಪೂಜೆ ಮಾಡಿಬಿಟ್ಟು ಮಡ್ಲಕ್ಕಿ ತೊಗೊತಾ ಇದ್ದೀನಿ ಸರ್. ಪೂಜೆ ಮಾಡ್ಬೇಕು ಇವಾಗ. ಬಂದಾಗ ನಾವು ಜೀವಂತ ಇರಬಾರ್ದು, ಸತ್ತೋಗ್ಬಿಡ್ಬೇಕಂತಿದ್ದೀವಿ. ನಿಮ್ಮ ವಿಡಿಯೋ ನೋಡಿದ್ದೀವಿ. ಲಾಸ್ಟ್ ಒಂದ್ಸರಿ ಈ ವಿಡಿಯೋ ನೋಡಿದ್ದೀನಲ್ಲ, ಹೋಗ್ಬಿಟ್ಟು ಬಂದ್ಬಿಡೋಣ, ಆಮೇಲೆ ನಾವೇನು ನಮ್ಮ ಕರ್ಮ ಹೇಗಿದೆ ಆಗಲಿ ಅಂತ ಬಂದಿದ್ರು. ಇಲ್ಲಿ ಬಂದು ಅಳ್ತಾ ಇದ್ರು, ನಮಗೆ ಜೀವನ ಬೇಡ, ಅಷ್ಟು ನೊಂದು ಹೋಗ್ಬಿಟ್ಟಿದೆ, ಅಷ್ಟು ಮಾಟ ಮಂತ್ರ ಅಷ್ಟು ನಮ್ಮನ್ನ ಇದು ಮಾಡಿದ್ದಾರೆ ಅಂತ ಹೇಳಿದರು. ನಾನು ಚೆಕ್ ಮಾಡಿ ಇವರಿಗೆ ಮಾಟ ಮಂತ್ರ ಆಗಿದೆ ಅಂತ ಗೊತ್ತಾಯಿತು. ಆಮೇಲೆ ಇವರಿಗೆ ನಾನು ಏನು ಹೇಳಿದೆ ಅಂದರೆ, ಈ ಥರ 5 ತಡೆ ಇಲ್ಲಿ ಮುನೇಶ್ವರ ದೇವ್ರಿಗೆ 5 ತಡೆ ಕೊಡಿ, ಅಂದರೆ ಕೋಳಿ ಬಲಿ ಕೊಡಬೇಕು. ಕೋಳಿ ಬಲಿ ಕೊಟ್ಟರೆ ಅದು ಬಂದು ರಕ್ತದಿಂದ ಮಾಡಿದ್ದಾರೆ, ನಿಮಗೆ ತುಂಬ ಸ್ಟ್ರಾಂಗ್ ಮಾಡಿದ್ದಾರೆ, ಅದಕ್ಕೆ ಇಷ್ಟು ಕಷ್ಟ ಅನುಭವಿಸ್ತಾ ಇದ್ದೀರಾ ನೀವು. ಅದಕ್ಕೆ ಅಂದ್ಬಿಟ್ಟು ನಾನು ಹೇಳಿದೆ 5 ಸರಿ ಹೋಗಿ 5 ತಡೆನೂ ರಕ್ತ ಬಲಿ ಕೊಟ್ಬಿಟ್ಟು, ಕೋಳಿ ಬಲಿ ಕೊಟ್ಬಿಟ್ಟು ನೀವು 48 ದಿವಸ ಒಂದು ವ್ರತ ಮಾಡಿ ಮಂತ್ರ ಕೊಡ್ತೀನಿ, ಆ ಮಂತ್ರದಿಂದ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದೆ. ಇವಾಗ 48 ದಿವಸ ಆಗಿದೆ ಸರ್. ಇವತ್ತು ಅಮ್ಮನಿಗೆ ಮಡ್ಲಕ್ಕಿ ಕೊಟ್ಟಿದ್ದಾರೆ. ಅವ್ರದ್ದು ಏನೇನಿದೆ ಎಲ್ಲ ಒಳ್ಳೇದಾಗಿದೆ. ಅವ್ರು ಯಾರು ಮಾಡಿದಾರೋ ಅವರು ಹೋಗ್ಬಿಟ್ಟಿದ್ದಾರೆ. ಹಾಂ, ಆ 48 ದಿವಸಲೇ ಅವ್ರದ್ದು ಮುಗಿದೋಗಿದೆ ಕತೆ. ಮತ್ತು ಇವ್ರಿಗೆ ಎಲ್ಲ ಒಳ್ಳೇದಾಗಿದೆ. ಈಗ ಅಮ್ಮನಿಗೆ ಮಡ್ಲಕ್ಕಿ ಕೊಡೋಣ ಅಂತ ಬಂದಿದ್ದಾರೆ. ಆ ರಥನ ಮುಗಿದಿದೆ. ಅವ್ರ ಹತ್ರ ಕೇಳ್ಕೊಳ್ಳಿ ಸರ್ ಅವ್ರ ಪ್ರಾಬ್ಲಮ್. ಸರ್ ನಮಗೆ ತುಂಬ ಪ್ರಾಬ್ಲಮ್ ಅಂದರೆ ತುಂಬ ಪ್ರಾಬ್ಲಮ್ ಸರ್. ನಾವು ಎಲ್ಲ ದೇವರು ಎಲ್ಲೆಲ್ಲಿ ವಿಡಿಯೋಗಳು ನೋಡಿದ್ವಿ, ಎಲ್ಲ ಕಡೆ ಹೋಗಿದ್ವಿ. ಆದರೆ ಲಾಸ್ಟು ಅಮ್ಮನ ಹತ್ರ ನೋಡೋಣ ಅಂದ್ಬಿಟ್ಟು ಬಂದ್ವಿ. ತುಂಬ ಪ್ರಾಬ್ಲಮ್ ಅಂದರೆ ತುಂಬ ಪ್ರಾಬ್ಲಮ್. ಆಮೇಲೆ ಎಲ್ಲೋದ್ರೂ ನಮಗೆ ಹೇಳಿರಲಿಲ್ಲ ಈ ಥರ ಇದೆ, ನಿಮಗೆ ಸಮಸ್ಯೆ ಇದೆ, ಈ ಥರ ಆಗಿದೆ ಅಂತ ಯಾರೂ ಹೇಳಿರಲಿಲ್ಲ. ಅಮ್ಮ ನಮಗೆ ಹೇಳಿದ್ರು, ಈ ಥರ ಪ್ರಾಬ್ಲಮ್ ಇದೆ, ಈ ಥರ ವ್ರತ ಮಾಡಿ ನೀವು, ತಾಯಿ ಒಳ್ಳೇದು ಮಾಡುತ್ತೆ ಅಂತ. ಆ ಥರ ಒಳ್ಳೇದಾಗಿದೆ ನಮಗೆ. ಆದ್ದರಿಂದ ನಮಗೆ ನಂಬಿದ್ದೀವಿ. ಅದಕ್ಕೆ ಅಮ್ಮಂಗೆ ಮಡ್ಲಕ್ಕಿ ಕೊಟ್ಟು ಹೋಗೋಣ ಅಂತ ಬಂದಿದ್ದೀವಿ ಸರ್.